ಸಂವಹನ ಮತ್ತು ಸಮಕಾಲೀನ ಸಾಹಿತ್ಯ ಸಂದರ್ಭ. ಕವಿಯನ್ನು ತನ್ನ ಪಾಡಿಗೆ ತಾನು ಏಕಾಂತದಲ್ಲಿ ಕೂತು ಹಾಡುವ ಹಕ್ಕಿಗೆ ಹೋಲಿಸುವ ಪದ್ಧತಿಯೊಂದು ಬೆಳೆದು ಬಂದಿದೆ. ಇದರ ಪ್ರಕಾರ ಕಾವ್ಯ ನಿರ್ಮಿತಿ ಅನ್ನುವುದು ಕವಿ ತನ್ನಲ್ಲಿ ತುಂಬಿಕೊಂಡ ಅನುಭವದ ಬಿಡುಗಡೆಗಾಗಿ ಆದದ್ದೇ ಹೊರತು ಅದನ್ನು ಯಾರಾದರೂ ಓದಲಿ ಬಿಡಲಿ ಅದು ಅಷ್ಟೇನೂ ಮುಖ್ಯವಲ್ಲ ಎಂಬ ಅರ್ಥ ಹೊರಡುತ್ತದೆ. ಕವಿ ತನ್ನ ಅನುಭವದ ಬಿಡುಗಡೆಯಿಂದ ದೊರೆಯುವ ಸಂತೋಷಕ್ಕಾಗಿ ಬರೆಯುತ್ತಾನೆ. ಒಂದರ್ಥದಲ್ಲಿ ಅದೇ ನಿಜವಾದ ಕೃತಿ ರಚನೆ. ಓದುಗರು ಅದನ್ನು ಆಸ್ವಾದಿಸಿ ಮೆಚ್ಚುತ್ತಾರೋ ಬಿಡುತ್ತಾರೋ ಇದು ತೀರಾ ಗೌಣ ಇತ್ಯಾದಿ ಮಾತುಗಳು ಭಾರತೀಯ ಕಾವ್ಯ ಚರ್ಚೆಯ ಸಂದರ್ಭದಲ್ಲಿ ತೀರಾ ಅಪರಿಚಿತವಾದ ಸಂಗತಿಗಳಾಗಿವೆ. ಈ ಬಗೆಯ ಅಭಿಪ್ರಾಯಗಳು ಹೊರಟದ್ದು ಕನ್ನಡ ಕಾವ್ಯ ಪಶ್ಚಿಮದ, ಅದರಲ್ಲಿಯೂ ರೊಮ್ಯಾಂಟಿಕ್ ಕಾವ್ಯದ ಪ್ರಭಾವಕ್ಕೆ ಒಳಗಾದ ಹೊತ್ತಿನಲ್ಲಿ ಎಂದು ತೋರುತ್ತದೆ. ಹೀಗೆ ಸೌಹೃದಯ ಪರವಾದ ಒತ್ತನ್ನು ಕೊಡದೆ ಕವಿಯ ಪರವಾದ ಒತ್ತನ್ನು ಕೊಡುವ ಈ ಧೋರಣೆ ವಾಸ್ತವವಾಗಿ ನಮಗೆ ವಿದೇಶೀಯವಾದದ್ದು. ಆದರೆ ಭಾರತೀಯ ಕಾವ್ಯ ಪರಿಸರ ಎಂದೂ ತಾನು ಯಾರಿಗಾಗಿ ಕಾವ್ಯ ನಿರ್ಮಿಸುತ್ತಿದೆಯೋ ಆ ಓದುಗ ವರ್ಗವನ್ನು ಮರೆತದ್ದಲ್ಲ. ಕಾವ್ಯಾನುಭವದ ಚರ್ಚೆಯನ್ನು ಸಹೃದಯಾನುಭವದ ಮೂಲಮಾನದಲ್ಲೇ ನಡೆಯಿಸಿರುವ ಭಾರತೀಯ ಕಾವ್ಯ ಮೀಮಾಂಸೆ ಕಾವ್ಯ ತತ್ವವನ್ನು ಅಥವಾ ಸರಸ್ವತಿ ತತ್ವವನ್ನು ಕವಿ ಸಹೃದಯಾಖ್ಯಂ ಎಂದು ವರ್ಣಿಸಿದೆ. ಕೃತಿ ನಿರ್ಮಿತಿಯ ಮೊದಲು ಕವಿಯಾದರೆ ಅದರ ತುದಿ ಸಹೃದಯನೇ. ಸಹೃದಯನಿಲ್ಲದ ಕೃತಿಯ ಅಸ್ತಿತ್ವವನ್ನು ಪ್ರತ್ಯೇಕವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಮ್ಮ ದೇಶದ ಕಥಾ ನಿರೂಪಣೆಯ ವಿಧಾನವೇ ಈ ಮಾತನ್ನು ಸಮರ್ಥಿಸುತ್ತದೆ. ಹಿಂದಿನ ಎಲ್ಲ ಕಥನ ಕಾವ್ಯಗಳು ಕೃತಿಯೊಂದನ್ನು ಹೇಳುವ ಕವಿಯ ಅಥವಾ ವಾಚಿಸುವ ಸೂತ ಪೌರಾಣಿಕನ ಅಥವಾ ಗಾಯಕನ ಪಾತ್ರದ ಜೊತೆಗೆ ಅದನ್ನು ಯಾರಿಗೆ ಹೇಳಲಾಯಿತು ಎಂಬುದನ್ನು ಸೂಚಿಸುವ ಕಥಾತಂತ್ರದ ಚೌಕಟ್ಟೊಂದನ್ನು ರೂಪಿಸಿಕೊಂಡಿವೆ. ರಾಮಾಯಣವನ್ನು ಬರೆದದ್ದು ವಾಲ್ಮೀಕಿಯಾದರೂ ಅದನ್ನು ಶ್ರೀರಾಮನ ಸನ್ನಿಧಿಯಲ್ಲಿ ನೆರೆದ ಶ್ರೋತೃ ಸಮುದಾಯದ ಮುಂದೆ ಲವಕುಶರು ಆಡುತ್ತಾರೆ. ಮಹಾಭಾರತದ ಕಥೆಯನ್ನು ಜನಮೇಜಯನು ಮಾಡಿದ ಯಾಗದ ಸಂದರ್ಭದಲ್ಲಿ ಸೇರಿದ ಋಷಿಮುನಿಗಳ ಸಭೆಯ ಮುಂದೆ ವೈಶಂಪಾಯನರು ಜನಮೇಜಯನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ನಿರೂಪಿಸುತ್ತಾರೆ. ವಿಪುಲಾಚಲದಲ್ಲಿ ವೀರ ಜಿನೇಂದ್ರನ ಸನ್ನಿಧಿಯಲ್ಲಿ ಗೌತಮ ಗಣಧರರು ಶ್ರೇಣಿಕ ಮಹಾರಾಜನಿಗೆ ಧರ್ಮಾಮೃತವನ್ನು ತಿಳಿಸುತ್ತಾರೆ. ಶಿವನು ಕೈಲಾಸದಲ್ಲಿ ಪಾರ್ವತಿಗೆ ಪಂಚತಂತ್ರದ ಕಥೆಗಳನ್ನು ಹೇಳುತ್ತಾನೆ. ಜೈಮಿನಿ ಭಾರತದಲ್ಲಿ ಯಜ್ಞದ ಕುದುರೆಯ ಹಾದಿಯಲ್ಲಿ ಸಾಂದರ್ಭಿಕವಾಗಿ ಹಲವಾರು ಕಥೆಗಳನ್ನು ಕಥಾ ಕುತೂಹಲಮತಿಗಾದ ಜನರ ಸಮೂಹದ ಮುಂದೆ ಹೇಳಲಾಗುತ್ತದೆ. ಒಂದು ಮಳೆಗಾಲದ ಬೇಸರದ ದಿನದಲ್ಲಿ ಮುದ್ರಣನು ತನ್ನ ಮಡದಿಯಾದ ಮನೋರಮೆಗೆ ರಾಮಾಶ್ವಮೇಧದ ಕಥೆಯನ್ನು ಹೇಳುತ್ತಾನೆ. ಈ ಎಲ್ಲ ಸಂಗತಿಗಳನ್ನು ಗಮನಿಸಿದರೆ ಕಥೆಯನ್ನು ಹೇಳುವವನೊಬ್ಬನು ಆತ ಕವಿಯೋ ಕವಿಯ ಪ್ರತಿನಿಧಿಯೋ ಆದವನೊಬ್ಬನು ಇದ್ದರೆ, ಕಥೆಯನ್ನು ಕೇಳುವ ಒಬ್ಬ ಹಾಗೆ ಕೇಳುವ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಇದ್ದಾನೆ ಎಂಬುದನ್ನು ಕವಿ ಮತ್ತು ಓದುಗನ ಅಥವಾ ಕೇಳುವವನ ಸಂಬಂಧವನ್ನು ಸೊಗಸಾಗಿ ಕಾವ್ಯ ಕಲೆಯ ಒಂದು ಅಂಗವನ್ನಾಗಿಯೇ ಮಾಡಿಕೊಂಡು ಕಾವ್ಯದ ಅಸ್ತಿತ್ವ ಹಾಗೂ ಸಾರ್ಥಕತೆ ಸಹೃದಯಾನುಭವದಲ್ಲಿಯೇ
ಎಂಬುದನ್ನು ನಮ್ಮ ಕವಿಗಳು ದೃಢಪಡಿಸಿದ್ದಾರೆ. ಸಹೃದಯ ಪರವಾದ ಕವಿಗಳಿಗೆ ಇರುವ ಕಳಕಳಿಗಳಂತೂ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಸಮೃದ್ಧವಾಗಿಯೇ ಸೂಚಿತವಾಗಿವೆ. ಎನಿತನ್ ಒರಲ್ದು ಪೇಳುವ ಕವಿ ಏವನ್ ಅದನ್ ಪೆಸರಿಟ್ಟು ಮೆಚ್ಚಬಲ್ಲನನ್ ಅರಸಲ್ಕೆ ವೇಳ್ಪುದು ಆತನಂ ಜಗದೊಳಗೆ ಪಡೆಯಲ್ಕೆ ಬಾರದು ಆತನ ಮುಖದಿಂದಂ ಅಲ್ಲದೆ ಅದು ಸಲ್ಲದು ಎನ್ನುವ ಜನ್ನ ಇನ್ನೂ ಮುಂದುವರಿದು ಕಟ್ಟಿಯುಂ ಏನೋ ಮಾಲೆಗಾರನ ಹೊಸ ಬಾಸಿಕಂ ಕಟ್ಟಿ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಎಂದು ಕೊರಗುತ್ತಾನೆ. ಕವಿಗೆ ಸಹೃದಯರು ಬೇಕು ಮತ್ತು ನಿಜವಾದ ಸಹೃದಯ ಸುಲಭವಾಗಿ ದೊರೆಯುವುದಿಲ್ಲ. ಈ ಮಾತುಗಳೇನೋ ಸರಿಯೇ, ಆದರೆ ಮಾಲೆಗಾರನನ್ನು ಕುರಿತ ಮಾತು ಆತ ಕಟ್ಟಿದ ಹೂಮಾಲೆ ಬಾಡಿ ಹೋದಾಗ ಆತನಿಗೆ ಆಗುವ ದುಃಖದ ಮಾತು ಕಾವ್ಯ ಸಂದರ್ಭದಲ್ಲಿ ಅಷ್ಟಾಗಿ ಹೊಂದುವುದಿಲ್ಲ. ಯಾಕೆಂದರೆ ಕಾವ್ಯ ಅನ್ನುವುದು ಇವತ್ತಿದ್ದು ನಾಳೆ ಬಾಡಿ ಹೋಗುವ ಹೂವಿನ ಮಾಲೆಯಲ್ಲ. ಆದರೆ ಮಾಲೆಗಾರನ ಮಾಲೆಯನ್ನು ಕಟ್ಟಿ ಮುಡಿಯುವ ಭೋಗಿಗಳು ದೊರೆಯದೆ ಹೋದಾಗ ಅವನಿಗೆ ಎಷ್ಟು ವ್ಯಥೆಯಾಗುತ್ತದೋ ತನ್ನ ಕೃತಿಯನ್ನು ಆಸ್ವಾದಿಸುವ ಓದುಗರು ಇಲ್ಲದಾಗಲೂ ಕವಿಗೂ ತತ್ಕಾಲಕ್ಕೆ ಅಷ್ಟೇ ದುಃಖವಾಗಬಹುದು ಎಂಬಷ್ಟನ್ನು ಒಪ್ಪಬಹುದು. ಕವಿ ಅಧಿಕ ನಿರ್ದೊಡೆ ಏಂ ಕೇಳ್ವರ್ ಇಲ್ಲದೊಡೆ ಎಂದು ರಾಘವಾಂಕ ಹೇಳುತ್ತಾನೆ. ತಮ್ಮ ಕೃತಿಯನ್ನು ಓದಿ ಸಹೃದಯರು ಪಡೆಯುವ ಸುಖದಿಂದಲೇ ತಮ್ಮ ಕವಿತಾ ಪರಿಶ್ರಮ ಸಾರ್ಥಕವಾಗುವುದೆಂದು ಅನೇಕ ಕವಿಗಳು ಹೇಳುತ್ತಾರೆ. ಎನ್ನ ಪಾಡು ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಉಣಿಸು ನನಗೆ ಎಂದು ಬೇಂದ್ರೆಯವರು ಹೇಳುತ್ತಾರೆ. ಹೀಗೆ ಪ್ರಾಚೀನ ಕವಿಗಳಿಂದ ಹಿಡಿದು ಅರ್ವಾಚೀನರವರೆಗೂ ಕಾವ್ಯ ಎನ್ನುವುದು ಸಹೃದಯರ ಆಸ್ವಾದ ಹಾಗೂ ಆನಂದದಲ್ಲಿ ತನ್ನ ನಿಲುಗಡೆಯನ್ನು ಕಂಡುಕೊಳ್ಳುವ ಒಂದು ಕಲಾ ಪ್ರಕಾರ ಎಂಬುದು ಗೃಹೀತವಾದ ಸಂಗತಿಯಾಗಿದೆ.